ಪೀರಿಯಡ್ಸ್ ಇರುವಾಗ ಮುಖ್ಯವಾದ ವಿಷಯ ಅಂತಂದ್ರೆ ಏನೇನು ಫಾಲೋ ಮಾಡಬಾರ್ದು. ಸೊ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈ ಮುಟ್ಟಿನ ಸಮಯದಲ್ಲಿ ಮಹಿಳೆಯರನ್ನ ಸಪರೇಟ್ ಆಗಿ ಕೂರಿಸ್ತಾ ಇದ್ರು ಒಂದ್ ಜಾಗದಲ್ಲಿ. ಆದ್ರೆ ಇದರಿಂದ ಏನ್ ಅನ್ಕೊಂತಿದ್ರು, ಅಯ್ಯೋ ಅವರು ಮೈಲ್ಗೆ ಏನಕ್ಕೆ ಸಪರೇಟ್ ಆಗಿ ಕೂರಿಸ್ತಾ ಇದ್ರು. ಹಳೆ ಕಾಲದಲ್ಲಿ ತುಂಬಾ ದೈಹಿಕವಾಗಿ ಶ್ರಮ ಆಗುವಂತದ್ದು, ಕಸ ಗುಡ್ಸಿ ನೆಲ ಒರೆಸೋದು, ಇಡೀ ದಿನ ಫಿಸಿಕಲ್ ಆಕ್ಟಿವಿಟಿ ಮಾಡೋದು, ಟ್ರಾವೆಲಿಂಗ್ ಮಾಡೋದನ್ನ ಖಂಡಿತ ಮಾಡ್ಲೇಬಾರ್ದು. ಆದ್ರೆ ಇದು ಮಾಡೋದು ತುಂಬಾ ತಪ್ಪು. ಆದಷ್ಟು ರೆಸ್ಟಿನ ಅಗತ್ಯ ಇದೆ. ಸೊ ಮುಟ್ಟಿನ ಆರೋಗ್ಯ ಸಂರಕ್ಷಣೆ ಮಾಡೋದಕ್ಕೋಸ್ಕರ ರಜಸ್ವಲ ಪರಿಚರ್ಯದ ಬಗ್ಗೆ ತಿಳಿಸ್ಕೊಟ್ವಿ. ಸೊ ಪೀರಿಯಡ್ಸ್ ಇರುವಾಗ ಹುಡುಗಿರು ಯಾವ ಥರ ಆಹಾರ ಪದ್ಧತಿನ ಫಾಲೋ ಮಾಡಬೇಕು ಮತ್ತು ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಾ. ಸೊ ಇನ್ನೊಂದು ಬಹು ಮುಖ್ಯವಾದ ವಿಷಯ ಅಂತಂದರೆ ಏನೇನು ಫಾಲೋ ಮಾಡಬಾರ್ದು. ಸೊ ಯಾವ್ಯಾವ ವಿಷಯನ ನಾವು ಅವಾಯ್ಡ್ ಮಾಡಬೇಕು ಈ ಟೈಮ್ನಲ್ಲಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಈಗ ಕಾಲಕ್ರಮೇಣವಾಗಿ ಏನಾಗಿದೆ ಅಂತಂದರೆ ತಿಂಗಳು 30 ದಿನವೂ ಒಂದೇ ಥರ ರೂಟೀನ್ ಆಗಿಬಿಟ್ಟಿದೆ. ಎಲ್ರಿಗೂ ಹೆಕ್ಟಿಕ್ ಶೆಡ್ಯೂಲ್ ಇರುತ್ತೆ. ಬಹಳಷ್ಟು ಹೆಂಗಸರು ಕೆಲಸಕ್ಕೂ ಕೂಡ ಹೋಗ್ತಿರ್ತಾರೆ. ಸೊ ಅವ್ರಿಗೆ ಪೀರಿಯಡ್ಸ್ ಕೂಡ ಒಂದು ನಾರ್ಮಲ್ ರೂಟೀನ್ ಥರ ಆಗೋಗ್ಬಿಟ್ಟಿದೆ. ಬಟ್ ಹಿಂದಿನ ಕಾಲದಲ್ಲೆಲ್ಲ ಇದಕ್ಕೆ ಅಂತ ಪ್ರತ್ಯೇಕವಾಗಿ ಮನೆಯಲ್ಲೇ ಸ್ವಲ್ಪ ಆಚಾರ ವಿಚಾರಗಳನ್ನ ಫಾಲೋ ಮಾಡ್ತಾ ಇದ್ರು. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಮುಖ್ಯವಾಗಿ ಮುಟ್ಟಿನ ಸಮಯದಲ್ಲಿ ಯಾವ ವಿಚಾರಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋಣ. ಅದ್ರ ಜೊತೆ ಕೆಲವೊಂದು ಮಿತ್ ಬಸ್ಟರ್ಸ್ನು ಕೂಡ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಏನಂತಂದ್ರೆ ಈ ಪೀರಿಯಡ್ಸ್ ಅಂದ್ರೇನೆ ಒಂದು ಮುಜುಗರದ ಸಂಗತಿ ಅಥವಾ ಮೈಲ್ಗೆ ಅನ್ನೋ ಅಭಿಪ್ರಾಯ ಎಲ್ಲರಲ್ಲೂ ಇದೆ. ಸೊ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈ ಮುಟ್ಟಿನ ಸಮಯದಲ್ಲಿ ಮಹಿಳೆಯರನ್ನ ಸಪರೇಟ್ ಆಗಿ ಕೂರಿಸ್ತಾ ಇದ್ರು ಒಂದ್ ಜಾಗದಲ್ಲಿ. ಆದ್ರೆ ಇದರಿಂದ ಏನ್ ಅನ್ಕೊಂತಿದ್ರು, ಅಯ್ಯೋ ಅವರು ಮೈಲ್ಗೆ ಅಥವಾ ಇಂಪ್ಯೂರ್ ಅನ್ನೋ ಭಾವನೆಯನ್ನ ಹಂಗೆ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಬಟ್ ಇಲ್ಲ, ಹಳೆ ಕಾಲದಲ್ಲಿ ಯಾವುದೇ ರೀತಿಯಾದಂಥ ಪದ್ಧತಿಗಳನ್ನ ಫಾಲೋ ಮಾಡ್ತಿದ್ರು. ಅದಕ್ಕೆ ಒಂದು ಕಾರಣಗಳಿದೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತಂದ್ರೆ ಆ ಕಾರಣಗಳೊಂದಿಗೆ ಆ ವಾಡಿಕೆನ ತಿಳಿಸ್ಕೊಟ್ಟಿಲ್ಲ. ಅದೇ ಒಂದು ಪ್ರಾಬ್ಲಮ್ ಆಗಿದೆ. ಏನಕ್ಕೆ ಸಪರೇಟ್ ಆಗಿ ಕೂರಿಸ್ತಾ ಇದ್ರು ಹಳೆ ಕಾಲದಲ್ಲಿ? ಯಾಕಂತಂದ್ರೆ ಈಗಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಅವಾಗ ಏನೂ ಟೆಕ್ನಾಲಜಿ ಇರಲಿಲ್ಲ ಅಥವಾ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ. ಎಲ್ಲ ಕೆಲಸನೂ ದೈಹಿಕವಾಗಿ ಮಾಡಬೇಕಾಗಿತ್ತು. ಅಂದರೆ ಮನೇಲಿ ಅಡುಗೆ ಮಾಡೋದು ಕೂಡ ಏನು ಒಲೆ ಮುಂದೆ ಮಾಡಬೇಕಿತ್ತು. ಎಷ್ಟು ಕಾವಿರ್ತಾ ಇತ್ತು. ಸೊ ಪೀರಿಯಡ್ಸ್ ಟೈಮ್ನಲ್ಲಿ ತುಂಬ ದೇಹದ ಉಷ್ಣತೆ ಆಲ್ರೆಡಿ ಇದಾಗಿರುತ್ತೆ. ಸೊ ಆ ಕಾವು ಮುಂದೆ ಜಾಸ್ತಿ ಹೊತ್ತು ಕೂತ್ಕೊಳ್ಬಾರ್ದು. ಇನ್ನೊಂದು ನೀರನ್ನ ಸೇದಲೇಬೇಕಿತ್ತು, ಬಾವಿಯಿಂದ ಸೇದಬೇಕಿತ್ತು, ಇಲ್ಲ ತುಂಬಿಸ್ಬೇಕಾಗಿತ್ತು. ಸೊ ಬಹಳ ಹೊತ್ತು ಆ ಶ್ರಮ ವಹಿಸ್ಬೇಕಾಗಿತ್ತು ನೀರು ತುಂಬಿಸ್ಲಿಕ್ಕೆ ಅಂತಾನೆ. ಇನ್ನೊಂದು ಬಟ್ಟೆ ಒಗಿಲಿಕ್ಕೆ ಕೂಡ ಏನು ವಾಷಿಂಗ್ ಮಿಷಿನು ಎಲ್ಲ ಏನೂ ಇರಲಿಲ್ಲ. ಸೊ ಮನೆ ಹತ್ರನೇ ಒಗಿಬೇಕಂತಂದ್ರು ಆ ಬುಟ್ಟಿ ಹೊತ್ಕೊಂಡು ಹೋಗ್ಬೇಕು, ಇಲ್ಲ ಯಾವುದೋ ಕೆರೆ ಹತ್ರ ಎತ್ಕೊಂಡು ಹೋಗ್ಬೇಕಾಗಿತ್ತು. ಆಮೇಲೆ ಮಿಕ್ಸರ್ ಗ್ರೈಂಡರ್ ಕೂಡ ಇರಲಿಲ್ಲ. ಸೊ ಒಳಕಲ್ನಲ್ಲೇ ರುಬ್ಬೇಕಿತ್ತು. ಬಹಳಷ್ಟು ರೀತಿಯಾದಂಥ ಫಿಸಿಕಲ್ ಆಕ್ಟಿವಿಟೀಸ್, ಅದು ದೇಹಕ್ಕೆ ಬಹಳ ಶ್ರಮ ಕೊಡುವಂಥ ಆಕ್ಟಿವಿಟೀಸ್ ಜಾಸ್ತಿ ಇದ್ದಿದ್ದರಿಂದ ಆಮೇಲೆ ಅದು ಕೂಡು ಕುಟುಂಬ ಇರ್ತಿತ್ತು. ಆದಷ್ಟು ಜಾಯಿಂಟ್ ಫ್ಯಾಮಿಲಿಗಳು, ಮೆಂಬರ್ಸ್ ಜಾಸ್ತಿ ಇರ್ತಿದ್ರು. ಸೊ ಮನೇಲಿ ಮುಖ್ಯವಾಗಿ ಮೆಜಾರಿಟಿ ಆಫ್ ಕೆಲಸಗಳನ್ನ ಹೆಂಗಸರೇ ಮಾಡ್ತಿದ್ರಿಂದ ದೈಹಿಕ ಶ್ರಮ ಜಾಸ್ತಿ ತಗೊಳ್ಳೋದು ಬೇಡ. ಮುಟ್ಟಿನ ಸಮಯದಲ್ಲಿ ರೆಸ್ಟ್ ಕೊಡಲೇಬೇಕು ಅಂತ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಸೊ ಈ ವಿಷಯ ಕಾಮನ್ ಪೀಪಲ್ಗೂ ಗೊತ್ತಿತ್ತು. ಸೊ ಹಿರಿಯರು ಏನು ಮಾಡಿದ್ರು, ಭಯ ಹುಟ್ಟಿಸ್ಲಿಕ್ಕೆ, ಆ್ಯಕ್ಚುಲಿ ರೆಸ್ಪೆಕ್ಟ್ ಬರೆಸ್ಬೇಕು ಅಲ್ವಾ ಪೀರಿಯಡ್ಸ್ನ. ಸೊ ಒಂದು ಭಯ ಹುಟ್ಟಿಸ್ಬಿಟ್ರೆ ಅವಾಗ ಮನೇಲಿರೋರು ಯಾರೂ ಆ ಹೆಣ್ಮಗಳಿಗೆ ತೊಂದರೆ ಕೊಡಲ್ಲ. ಸಪ್ರೇಟಾಗಿ ಹೋಗು, ಮುಟ್ಟಿಸ್ಕೋಬೇಡ, ಏನು ಮಾಡಬೇಡ, ನೀನು ಒಂದೇ ಕಡೆ ಕುತ್ಕೋ, ಒಂದೇ ಕಡೆ ಮಲ್ಕೋ ಅಂತ ಹೇಳಿದ್ದು ಈ ಕಾರಣದಿಂದಾಗಿನೇ. ಸೊ ಈಗ ಗೊತ್ತಾಯ್ತಲ್ಲ ಯಾಕೆ ಈ ಪೀರಿಯಡ್ಸ್ನಲ್ಲಿ ರೆಸ್ಟ್ ತಗೊಳ್ಳಿಕ್ಕೋಸ್ಕರ ಈ ಪದ್ಧತಿನ ಫಾಲೋ ಮಾಡ್ತಿದ್ರು ಅಂತ. ಸೊ ಈಗಲೂ ಕೂಡ ಏನಾಗ್ತಿದೆ ಅಂತಂದರೆ ಇವಾಗ ಸಪ್ರೇಟಾಗಿ ಕೂರಲ್ಲ, ಸ್ವಲ್ಪ ಆ ಮಡಿವಂತಿಕೆಯಿಂದ ಹೊರಗೆ ಬಂದಿದ್ದಾರೆ, ಸ್ವಲ್ಪ ಫಾರ್ವರ್ಡ್ ಥಿಂಕಿಂಗ್ ಅಂತ ಹೇಳಬಹುದು. ಆದ್ರೂ ಈ ಟೈಮ್ನಲ್ಲಿ ನಮಗೆ ರೆಸ್ಟ್ ಅತ್ಯಗತ್ಯ. ಸೊ ಎಷ್ಟು ಆ್ಯಕ್ಟಿವಿಟೀಸು ನಮಗೆ ಕಮ್ಮಿ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಮ್ಮಿ ಮಾಡೋಕ್ಕಾಗುತ್ತೆ ಅಷ್ಟೇ. ಅಂದರೆ ಈಗ ನಿಮಗೆಲ್ಲ ಕ್ವಶನು, ನಾವು ಎಷ್ಟರ ಮಟ್ಟಿಗೆ ಲಿಮಿಟ್ ಮಾಡ್ಕೊಳ್ಬೇಕು ನಮ್ಮ ಆ್ಯಕ್ಟಿವಿಟೀಸ್ನ ಅಂತ ಬರ್ಬೋದು. ಸೊ ಬೇಸಿಕ್ ಕುಕ್ಕಿಂಗ್ ಆ ಥರದ್ದೆಲ್ಲ ಮಾಡ್ಬೋದು, ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ಬೋದು. ಆದರೆ ತುಂಬ ದೈಹಿಕವಾಗಿ ಶ್ರಮ ಆಗುವಂಥದ್ದು, ಕಸ ಗುಡಿಸಿ ನೆಲ ಒರೆಸೋದು ಅಥವಾ ಬೇರೆ ಏನಾದರೂ ಹೆವಿ ಆಬ್ಜೆಕ್ಟ್ಸ್ನ ಲಿಫ್ಟ್ ಮಾಡೋದು, ಇಡೀ ದಿನ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು ಮತ್ತು ಟ್ರಾವೆಲಿಂಗ್ ಮಾಡೋದನ್ನ ಖಂಡಿತ ಮಾಡಲೇಬಾರ್ದು ಈ ಟೈಮ್ನಲ್ಲಿ. ಆಮೇಲೆ ಈಗಿನ ಕಾಲದಲ್ಲಿ ಮಾಡರ್ನ್ ಮಹಿಳೆಯರು ಕೆಲವು ಥಿಂಗ್ಸ್ನ ಗ್ಲೋರಿಫೈ ಮಾಡಿಬಿಟ್ಟಿದ್ದಾರೆ. ಏನಂತಂದರೆ ಜಿಮ್ ವರ್ಕೌಟ್ ಅಂತೂ ಎಲ್ರಿಗೂ ಖುಷಿ ಕೊಡುತ್ತೆ, ಅದು ಓಕೆ. ಬಟ್ ಪೀರಿಯಡ್ಸ್ ಟೈಮ್ನಲ್ಲೂ ಕೂಡ ನಾನು ರೆಸ್ಟ್ ತೊಗೊಳ್ಳಲ್ಲ, ನಾನು ಲೇಸಿ ಅಲ್ಲ, ನಾನು ಫಿಸಿಕಲ್ ಫಿಟ್ನೆಸ್ ಫ್ರೀಕು ಅಂದ್ಬಿಟ್ಟು ಪೀರಿಯಡ್ಸ್ ಟೈಮ್ನಲ್ಲೂ ಕೂಡ ಹೋಗ್ಬಿಟ್ಟು ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾರೆ, ಇಲ್ಲ ಬೇರೆ ರೀತಿಯಾದಂಥ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡ್ತಾರೆ. ಆದರೆ ಇದು ಮಾಡೋದು ತುಂಬ ತಪ್ಪು. ಆದಷ್ಟು ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳಿ, ಆದರೆ ಪೀರಿಯಡ್ಸ್ ಟೈಮ್ನಲ್ಲಿ ಆದಷ್ಟು ರೆಸ್ಟಿನ ಅಗತ್ಯ ಇದೆ. ಸೊ ಇದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕು. ಇನ್ನೊಂದೇನಂತಂದರೆ ಅವಾಗಲೇ ಹೇಳಿದೆ, ಇಂಪ್ಯೂರು, ಮಡಿವಂತಿಕೆ, ಇದ್ರ ಬಗ್ಗೆ ಹೇಳಿದೆ. ಸೊ ಬರ್ತಾ ಕಾಲಕ್ರಮೇಣ ಏನಾಗಿದೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಸ್ಟಾರ್ಟ್ ಆಯಿತು,
ಒಂದೇ ಮಹಿಳೆ ಇರ್ತಾರೆ ಮನೆಯಲ್ಲಿ, ಸೊ ಅವರೇ ಕುಕ್ ಮಾಡಬೇಕು, ಅಡುಗೆ ಮನೆಗೆ ಹೋಗಬೇಕು. ಸೊ ಏನು ಮಾಡು, ತಲೆ ಸ್ನಾನ ಮಾಡ್ಕೊಂಡ್ಬಿಡು, ಅಡುಗೆ ಮನೆಗೆ ಹೊರಟೋಗು, ನೀನು ಕುಕ್ ಮಾಡು ಅಂತ. ಇಲ್ಲ, ಪೀರಿಯಡ್ಸ್ನ ಮೊದಲನೇ ದಿನ ಆ್ಯಕ್ಚುಲಿ ತಲೆ ಸ್ನಾನ ಮಾಡಲೇಬಾರ್ದು. ಯಾಕಂತಂದರೆ ಇದೊಂದು ಕ್ಲೆನ್ಸಿಂಗ್ ಪ್ರೊಸೆಸ್ಸು ಡೌನ್ವರ್ಡ್ ಮೂಮೆಂಟ್ನಲ್ಲಿ ಆಗ್ತಾ ಇರುತ್ತೆ. ಸೊ ಒಂದು ರೀತಿಯಾದಂಥ ನ್ಯಾಚುರಲ್ ಬ್ಲೀಡಿಂಗ್ ಪ್ರೊಸೆಸ್ ಇದು. ಸೊ ಇದಕ್ಕೊಂದು ಪರ್ಟಿಕ್ಯುಲರ್ ಪ್ರೊಸೆಸ್ ಇದೆ. ಸೊ ತಲೆ ಸ್ನಾನ ಮಾಡಿದಾಗ ಏನಾಗುತ್ತಂದರೆ ಈ ಬ್ಲೀಡಿಂಗ್ನಲ್ಲಿ ಅಡೆತಡೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದೇನಂತಂದರೆ ಮೊದಲನೇ ದಿನ ಮತ್ತು ಎರಡನೇ ದಿನ, ಸಾಮಾನ್ಯವಾಗಿ ಅದೂ ಅಷ್ಟೇ, ಮೊದಲನೇ ದಿನ ಎರಡನೇ ದಿನ ಮಾಡ್ಕೊಂಡು ಬಿಡ್ತಾರೆ, ಇಲ್ಲ 3 ದಿನನೂ ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಇದ್ರ ಬದಲಾಗಿ ನೀವು ನಾರ್ಮಲ್ ಮೈ ಸ್ನಾನ ಮಾಡ್ಕೊಳ್ಬಹುದು. ಕೊನೆ 5ನೇ ದಿನ ಬೇಕಿದ್ರೆ ನಿಮಗೆ ಸಮಾಧಾನಕ್ಕೋಸ್ಕರ ಅವತ್ತಿನ ದಿನ ನೀವು ತಲೆ ಸ್ನಾನ ಮಾಡಬಹುದು. ಸೊ ತಲೆಗೆ ಎಣ್ಣೆ ಹಚ್ಚೋದು, ತಲೆ ಸ್ನಾನನ ಪೀರಿಯಡ್ಸ್ ಟೈಮ್ನಲ್ಲಿ ಅವಾಯ್ಡ್ ಮಾಡಬೇಕು. ಇನ್ನೊಂದು ತುಂಬ ಗ್ಲೋರಿಫೈಡ್ ಥಿಂಗ್ ಅಂತಂದರೆ, ಫ್ಯಾನ್ಸಿ ಆಗಿರೋದಂತಂದರೆ ಬಿಂಜ್ ಈಟಿಂಗು, ಕ್ರೇವಿಂಗು. ನನಗೆ ಪೀರಿಯಡ್ಸ್ ಟೈಮಲ್ಲಿ ಚಾಕ್ಲೇಟ್ ಪೇಸ್ಟ್ರಿ ತಿನ್ನಬೇಕು ಅನಿಸ್ತಾ ಇದೆ, ನನಗೆ ಪಿಜ್ಜಾ ತಿನ್ನಬೇಕು ಅನಿಸ್ತಿದೆ, ಈ ಥರ ಬಹಳಷ್ಟು ಹುಡುಗಿಯರು ಹೇಳೋದನ್ನ ನಾವು ಕೇಳಿದ್ದೀವಿ. ಆದರೆ ಇದು ಕೂಡ ತುಂಬ ತಪ್ಪು. ಆಲ್ರೆಡಿ ನಾನು ರಜಸ್ವಲ ಪರಿಚಯದಲ್ಲಿ ಯಾವ ರೀತಿ ಆಹಾರ ಪದ್ಧತಿ ತೊಗೋಬೇಕು ಅಂತ ಹೇಳಿದ್ದೀನಿ. ಸೊ ಜಂಕ್ ಫುಡ್ನು ಕೂಡ ಅವಾಯ್ಡ್ ಮಾಡಬೇಕು. ಯಾಕಂತಂದರೆ ಈ ಜಂಕ್ ಫುಡ್ಡು, ಎಸ್ಪೆಷಲಿ ಚೀಸು ಅಥವಾ ಹೆವಿ ಮೈದಾ ಇರೋವಂಥದ್ದೆಲ್ಲ ನಮ್ಮ ದೇಹದಲ್ಲಿರೋ ಚಾನಲ್ಸ್ನ ಬ್ಲಾಕ್ ಮಾಡುತ್ತೆ. ಸೊ ಆವಾಗ ಇದು ಕೂಡ ಒಂದು ಮೆಟಬಾಲಿಸಮ್ಮೇ ಅಲ್ವಾ. ಸೊ ಕ್ಲೆನ್ಸಿಂಗ್ ಪ್ರೊಸೆಸ್ಸು ಇದನ್ನು ಬ್ಲಾಕ್ ಮಾಡುವಂಥ ಸಾಧ್ಯತೆಗಳು ಬಹಳಷ್ಟಿದೆ. ಇನ್ನೊಂದು ಪ್ರೊಸೆಸ್ಡ್ ಫುಡ್ಡು ಅಥವಾ ಜಂಕ್ ಫುಡ್ಗಳಲ್ಲಿ ತುಂಬ ಸ್ಪೈಸಸ್ಸು, ಖಾರವಾಗಿ ಇದನ್ನು ಕೂಡ ಹಾಕಿರ್ತಾರೆ ಅಂಶಗಳನ್ನ. ಸೊ ಇದನ್ನು ತಿನ್ನೋದ್ರಿಂದ ಕೂಡ ಬ್ಲೀಡಿಂಗ್ನಲ್ಲಿ ವ್ಯತ್ಯಾಸಗಳನ್ನ ಕಾಣಬಹುದು. ಆಮೇಲೆ ಟೈಮ್ ತಿನ್ನಲ್ಲ, ಯಾವುದೋ ಮೂಡ್ ಬಂದಾಗ ತಿನ್ನೋದು, ಮತ್ತು ಡೈಜೆಷನ್ ಕೂಡ ಸರಿಯಾಗಲ್ಲ, ಈ ಥರ ಕೂಡ ಮಾಡಬಾರ್ದು. ಆಮೇಲೆ ಮೂಡ್ ಸ್ವಿಂಗ್ಸ್ ಹೆಸರಿನಲ್ಲಿ ತುಂಬ ನನಗೆ ಇರಿಟೇಷನ್ ಆಗ್ತಾ ಇದೆ, ನಂಗೆ ಕಾಮ್ ಮಾಡ್ಕೊಳ್ಳೋಕ್ಕೋಸ್ಕರ, ಮೆಂಟಲ್ ಕಾಮ್ನೆಸ್ಗೋಸ್ಕರ ಏನು ಮಾಡ್ತಾರೆ ಅಂತಂದರೆ ತುಂಬ ರಾತ್ರಿಯೆಲ್ಲ ಮೂವಿ ನೋಡೋದು, ಅಥವಾ ತುಂಬ ಇಂಟರ್ನೆಟ್ಟಲ್ಲಿ ಪೇಜಸ್ ಸ್ಕ್ರಾಲ್ ಮಾಡೋದು, ಇನ್ಸ್ಟಾ ಇರ್ಬೋದು, ಯೂಟ್ಯೂಬ್ ವಿಡಿಯೋಸ್ ಇರ್ಬೋದು. ಆದಷ್ಟು ಡಿಜಿಟಲ್ ರೇಡಿಯೇಷನ್ ಕೂಡ ಅವಾಯ್ಡ್ ಮಾಡೋದು ಬಹಳ ಮುಖ್ಯ. ಇದ್ರ ಬದಲಾಗಿ ಒಳ್ಳೆ ರೀತಿಯಾದಂಥ ಸಂಗೀತನ ಕೇಳಬಹುದು, ಅಥವಾ ಒಳ್ಳೆ ಬುಕ್ಸ್ನ ಓದಬಹುದು. ಈ ರೀತಿ ನಿಮ್ಮ ದಿನಚರ್ಯನ ಮಾಡ್ಕೊಳ್ಬಹುದು. ಮತ್ತು ಇನ್ನೊಂದು ಮಿತ್ ಬಸ್ಟರು, ಅಯ್ಯೋ ಪೀರಿಯಡ್ಸ್ ಅಂತಂದರೆ ಇಂಪ್ಯೂರು, ದೇವ್ರ ಮನೆಗೆ ಹೋಗಬಾರ್ದು ಅಥವಾ ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನೋದು ಕೂಡ ವಾಡಿಕೆ, ಎಲ್ರಿಗೂ ಗೊತ್ತೇ ಇದೆ. ಆದರೆ ಇದು ಇಂಪ್ಯೂರ್ ಅಲ್ಲ. ಪೀರಿಯಡ್ಸ್ ಟೈಮ್ನಲ್ಲಿ ಏನಾಗತ್ತಂದರೆ ಮಹಿಳೆಯರಲ್ಲಿ ಬಹಳ ರೀತಿಯಾದಂಥ ದೈಹಿಕ ಮತ್ತು ಮಾನಸಿಕ ಬದಲಾವಣೆ ಆಗ್ತಾ ಇರುತ್ತೆ. ಈ ದೇವಸ್ಥಾನಗಳು ಅಥವಾ ದೇವ್ರ ಮನೆಯಲ್ಲಿ ಬಹಳ ಸ್ಟ್ರಾಂಗ್ ಎನರ್ಜಿ ಇರುತ್ತೆ. ತುಂಬ ಮಂತ್ರೋಚ್ಚಾರಣೆಗಳಿರ್ಬೋದು, ತುಂಬ ಪೂಜೆ ಪುನಸ್ಕಾರಗಳು ಮಾಡಿ, ಎಸ್ಪೆಷಲಿ ದೇವಸ್ಥಾನದಲ್ಲಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಬಹಳ ಎಫೆಕ್ಟಿವ್ ಆಗಿರುವಂಥ ಮಂತ್ರಗಳು ಉಚ್ಚಾರಣೆ ಮಾಡಿ ಒಂದು ಎನರ್ಜಿ ಸರ್ಕಲ್ ಕ್ರಿಯೇಟ್ ಆಗಿರುತ್ತೆ, ತುಂಬ ಸ್ಟ್ರಾಂಗ್ ಆಗಿರೋದು. ಸೊ ಅದು ಹೆಂಗಸರನ್ನ ದೇಹದ ಎನರ್ಜಿಗೆ ಕ್ಲ್ಯಾಶ್ ಆಗುತ್ತೆ ಅಥವಾ ಪೀರಿಯಡ್ಸ್ನ ಡಿಸ್ಟರ್ಬ್ ಮಾಡುತ್ತೆ ಅನ್ನೋಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು ಅಂತ ನಾವು ಹೇಳ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಏನು ಮಾಡಬೇಕು ಅನ್ನೋದ್ರ ಜೊತೆಗೆ ಏನು ಮಾಡಬಾರ್ದು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಈ ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲು ಮತ್ತು ಫುಡ್ ಹ್ಯಾಬಿಟ್ಸ್ನಿಂದ ಡೆಫಿನೆಟ್ಲಿ ಒಳ್ಳೆ ರೀತಿಯಾದಂಥ ಮುಟ್ಟಿನ ಆರೋಗ್ಯ ನೀವು ಮಾಡ್ಕೊಳ್ಬಹುದು. ಇದರಿಂದ ಒಳ್ಳೆ ರೀತಿಯಾದಂಥ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಕೂಡ ನಿಮ್ಮದಾಗತ್ತೆ.